ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ನಾಗವೇಣಿ ಯೂಟ್ಯೂಬ್ ಚಾನಲ್ಗೆ. ಸೊ ನಾನು ಲಾಸ್ಟ್ ಟೈಮ್ ಹನುಮಾನ್ ಚಾಲೀಸ ಬಗ್ಗೆ ಕಮೆಂಟ್ಸ್ ಎಲ್ಲ ನಿಮ್ಮ ಏನು ಕಮೆಂಟ್ಸ್ ಇತ್ತು ಎಲ್ಲನೂ ರೀಡ್ ಮಾಡಿದ್ದೆ, ಎಲ್ಲನೂ ನಿಮಗೆ ರಿಪ್ಲೈ ಮಾಡಿದ್ದೆ. ಸೊ ಇನ್ನೊಂದು ವಿಡಿಯೋ ನನ್ನಿಂದ ಒಂದು ಬಾಕಿ ಇತ್ತು ನಿಮಗೋಸ್ಕರ. ಏನಂತಂದರೆ ಎಲ್ಲನೂ ಹೇಳಿದ್ದೀನಿ, ಹನುಮಾನ್ ಚಾಲೀಸನ ಯಾವ ಥರ ಅನುಷ್ಠಾನ ಮಾಡಬೇಕು ಅನ್ನೋದೇ ನಾನು ನಿಮ್ಗೆ ಇದುವರೆಗೂ ಹೇಳಿದ್ದಿಲ್ಲ. ಸೊ ಆ ವಿಡಿಯೋ ಒಂದು ಪೆಂಡಿಂಗ್ ಇತ್ತು, ಅದನ್ನು ಕಮೆಂಟಲ್ಲಿ ಹೇಳಿದ್ರಿ ನನಗೆ, ಮೇಡಮ್ ಎಲ್ಲ ಹೇಳಿದ್ದೀರಾ ಅದನ್ನು ಹೇಳ್ತಾ ಇಲ್ಲ ನೀವು ಅಂಥೇಳಿ. ಸೊ ಆ ಒಂದು ಟಾಪಿಕ್ನ ಈ ವಿಡಿಯೋದಲ್ಲಿ ನಾನು ಇದನ್ನು ಕವರ್ ಮಾಡ್ತೀನಿ. ಸೊ ಸಾರಿ, ಯಾಕಂದರೆ ಆ ವಿಡಿಯೋ ಭಾಳ ಲೇಟ್ ಆಯಿತು. ಅದು ನಾನು ನಿಮ್ಗೆ ಮುಂಚೆ ಹೇಳಿದರೆ ಆಲ್ಮೋಸ್ಟ್ ನೀವು ಇಷ್ಟೊತ್ತಿಗಾಗಲೇ ನೀವು ಸಂಕಲ್ಪ ಅದು ಮಾಡ್ಕೊಂಡಿರ್ತಿದ್ರೇನೋ. ಸೊ ನನ್ನಿಂದ ಅದು ಭಾಳ ಡಿಲೇ ಆಯಿತು. ಐ ಆಮ್ ಸೊ ಸಾರಿ. ಇವತ್ತು ಈ ವಿಡಿಯೋದಾಗ ನಾನು ಅದನ್ನು ಹೇಳ್ಕೊಡ್ತಿದ್ದೀನಿ. ಸೊ ಸ್ಟೆಪ್ಸ್ ಇದ್ದಾವೆ, ನೋಟ್ ಡೌನ್ ಮಾಡ್ಕೊಳ್ರಿ. ಫಸ್ಟ್ ಏನಂತಂದ್ರೆ ಸುಮ್ಮನೆ ವಿಡಿಯೋ ನೋಡಿ ಕೇಳಬೇಡ್ರಿ, ಒಂದು ಪೆನ್ ಮತ್ತು ಒಂದು ಬುಕ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ, ಏನೇನು ಮಾಡಬೇಕು ಏನೇನಿಲ್ಲ ಅಂತೇಳಿ. ನೀವೆಷ್ಟು ನೀಟಾಗಿ ನೋಟ್ ಮಾಡ್ಕೋತೀರ ಅಷ್ಟು ನೀಟಾಗಿ ನಿಮ್ಗೆ ಅರ್ಥ ಆಗ್ತದೆ. ಆಮೇಲೆ ಅದನ್ನೇ ಫಾಲೋ ಮಾಡ್ಕೊಳ್ರಿ. ಪದೇ ಪದೇ ನಿಮಗೆ ಕನ್ಫ್ಯೂಷನು ಆಗೋಲ್ಲ, ಆಮೇಲೆ ಏನು ಹೇಳಿದ್ರೆ ಏನೋ ಗೊತ್ತಾಗಲ್ಲ. ಸೊ ನೀವು ನೋಟ್ ಬರ್ದಷ್ಟೆಲ್ಲ ನೆನಪಾಗ್ತದೆ. ಇನ್ನೂ ಆ ಥರ ನಿಮಗೆ ಕನ್ಫ್ಯೂಸ್ ಆದರೆ ಮತ್ತೊಂದು ವಿಡಿಯೋ ನೋಡಿದ ಮೇಲೆ ಅರ್ಥ ಆಗಲಿ ಅಂದರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಸೊ ಏನೋ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ತೀನಿ. ಓಕೆ. ಸೊ ಫಸ್ಟು ಹನುಮಾನ್ ಚಾಲೀಸ. ಇವಾಗ ನಾವು ಹನುಮಾನ್ ಚಾಲೀಸ ಪ್ರತಿನಿತ್ಯ ಹೇಳೋದೇ ಬೇರೆ, ಅದನ್ನು ನಾವು ಅನುಷ್ಠಾನ ಮಾಡೋದೇ ಬೇರೆ. ಓಕೆನಾ. ಇವಾಗ ನಾವು ಪ್ರತಿದಿನ ಹೇಳೋದಕ್ಕೂ ಅನುಷ್ಠಾನ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಪ್ರತಿದಿನ ನಾವೇನಂದರೆ ಕ್ಯಾಶುವಲ್ ಮೈಂಡಿಂದ ಸೊ ಏನೋ ಒಂದು ಹೇಳ್ತಿರ್ತೀವಿ. ಲೈಕ್ ಹನುಮಾನ್ ಚಾಲೀಸ ಬಗ್ಗೆ, ನಮ್ಮದು ಯೋಗಕ್ಷೇಮ ಬಗ್ಗೆ, ನಮ್ಮ ಅಭಿವೃದ್ಧಿ ಬಗ್ಗೆ ಈ ಥರ ಎಲ್ಲ ಕೇಳ್ಕೊತಾ ಇರ್ತೀವಿ. ಬಟ್ ಪರ್ಟಿಕ್ಯುಲರಾಗಿ ಅನುಷ್ಠಾನ ಅಂತ ಅಂದರೆ ಲೈಕ್ ಏನೋ ಒಂದು ಟಾಪಿಕ್ ಇದೆ, ಏನೋ ಒಂದು ವಿಷಯ, ಒಂದು ವಸ್ತು ನಮಗೆ ಸಿಗಬೇಕಾದ್ರೆ ಈ ವಿಷಯ ಆಗಲೇಬೇಕು ನಮ್ಮ ಜೀವನದಲ್ಲಿ ಅನ್ನೋದಕ್ಕೊಂದು ಮ್ಯಾನಿಫೆಸ್ಟೇಷನ್ ಅಂತೇವಲ್ಲ. ಸೊ ಮ್ಯಾನಿಫೆಸ್ಟ್ ಆಗಲೇಬೇಕು ಅನ್ನೋ ರೀಸನಿಗೆ ನಾವು ಹನುಮಾನ್ ಚಾಲೀಸ ಏನು ಮಾಡ್ತೀವಿ, ಅನುಷ್ಠಾನ ಮಾಡ್ಕೋತೀವಿ. ಅದು 11 ದಿನ ಆದರೂ ಆಗ್ಬೋದು, 21 ದಿನ ಆದರೂ ಆಗ್ಬೋದು, 48 ದಿವಸ ಆದರೂ ನಾವು ಮಾಡ್ಬೋದು. ಇನ್ನು ಕೆಲವ್ರು 108 ದಿನ ಮಾಡ್ತಾರೆ. ಅಷ್ಟು ದಿನ ಆಗಲ್ಲ ಅನಿಸುತ್ತೆ. 108 ಟೈಮ್ಸ್ ಮಾಡಿದ್ರೆ ಹೈ ರಿಸಲ್ಟ್ ಅದು. ಬಟ್ ಎಲ್ರಿಗೂ ಅಷ್ಟು ಆಗಲ್ಲ ಅನಿಸುತ್ತೆ. ಏನಾದರೂ ಒಂದು ಪ್ರಾಬ್ಲಮ್ ಇದೆ, ಏನಾದರೂ ಒಂದು ಆಗ್ತದೆ. ಸೊ ಅದಕ್ಕೂ ಬೆಸ್ಟ್ ಅಂತಂದರೆ 11 ಡೇಸ್ ಮಾಡಿರಿ. ಓಕೆ. 11 ಡೇಸ್ ಬಿಟ್ಟರೆ 21 ಡೇಸ್. ಹೆಣ್ಮಕ್ಳಿಗೆ ಬೆಸ್ಟು 11 ಡೇಸ್ ಇಲ್ಲ 21 ಡೇಸು. ನೀವು ಮೆನ್ಸ್ ಆಗಿದ್ರೆ ಲೈಕ್ ಜೆಂಟ್ಸ್ ಆಗಿದ್ರೆ ನೀವೇನು ಮಾಡ್ಬೋದು, 48 ಡೇಸ್ವರೆಗೂ ಮಾಡ್ಬೋದು. ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಓಕೆ. ಸೊ ಇವಾಗ ನಾನು ಫಸ್ಟ್ ಸ್ಟೆಪ್ ಏನು ಹೇಳ್ಕೊಡ್ತೀನಿ, ಮತ್ತು ಈ ವಿಡಿಯೋ ನೋಡಿ ಇನ್ನೊಂದು ವಿಡಿಯೋ ನೋಡಿ ಕನ್ಫ್ಯೂಸ್ ಆಗಬೇಡ್ರಿ. ಓಕೆ. ನನ್ನ ಜೀವನದಲ್ಲಿ ಏನು ಮಾಡೀನಿ, ನನ್ನ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿದ್ದೀನಿ, ನಾನೇನು ಚೇಂಜಸ್ನ ಕಂಡಿದ್ದೀನಿ ಅದನ್ನು ಹೇಳ್ಕೊಡ್ತಾ ಇದ್ದೀನಿ, ನಿಮಗೂ ಒಳ್ಳೆಯದಾಗಲಿ ಅಂಥೇಳಿ. ಸೊ ನೀವು ಮತ್ತು ಈ ವಿಡಿಯೋಗೂ ನಾರ್ತ್ ಈಸ್ಟ್ ಹೇಳ್ತಾರಲ್ಲ, ಸೊ ಆ ವಿಡಿಯೋಗೂ ಈ ವಿಡಿಯೋಗೂ ನೋಡಿಕೊಂಡು ಅವ್ರು ಮಾಡಿದ್ದು ಹೇಳ್ಬೇಕಾ ಇವ್ರು ಮಾಡಿದ್ನೋ, ನಿಮ್ಗೆ ತಲೆಯಲ್ಲಿ ಒಂದು ಇಟ್ಕೊಡ್ರಿ, ಒಂದು ನನ್ನನ್ನಾದರೂ ಫಾಲೋ ಮಾಡಿ. ಓಕೆ. ನಾನೇನು ಹೇಳ್ತೀನಿ ನನ್ನನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಅದೇ ಥರ ರಿಸಲ್ಟ್ ಬರುತ್ತೆ. ಇನ್ನೊಬ್ರಿಗಾದ್ರೂ ಫಾಲೋ ಮಾಡಿ. ಓಕೆ. ಅವ್ರು ಏನು ಹೇಳ್ತಾರೆ ಅದನ್ನಾದರೂ ಫಾಲೋ ಮಾಡಿ, ಆ ಥರ ರಿಸಲ್ಟ್ ಆದರೂ ಸಿಗುತ್ತೆ. ಅವ್ರದ್ದು ನಂದು 2 ಸೇರಿ ಮಿಕ್ಸ್ ಮಾಡಿ ತಲೆಯಲ್ಲಿ ಹುಳ ಬಿಟ್ಕೊಂಡು ಹುಚ್ಚರಾಗಬೇಡಿ. ಇದೊಂದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಬಿಫೋರ್. ಯಾಕಂದರೆ ಈ ಥರ ಕನ್ಫ್ಯೂಷನ್ನಿಂದನೇ ಏನೂ ಮಾಡಲಿಕ್ಕಾಗಲ್ಲ. ಬರೀ ಮಾಡಬೇಕು ಅಂದ್ಕೊಂಡು ಕನ್ಫ್ಯೂಷನ್ ಆಗಿ ಕೂಡ್ತೇವೆ. ಸೊ ನನ್ನ ಅನುಭವದಲ್ಲಿ ಹೇಳ್ತಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ನೀವು ನನ್ನ ವಿಡಿಯೋನ ಫಾಲೋ ಮಾಡ್ತಿದ್ದಂದರೆ ನಾನು ಏನು ಹೇಳ್ಕೊಟ್ಟಿದ್ದೀನಿ ಪಿನ್ ಟು ಪಿನ್ ಫಾಲೋ ಮಾಡಿ, ನಿಮ್ಗೆ ಡೆಫಿನೆಟ್ಲಿ ರಿಸಲ್ಟ್ ಬರುತ್ತೆ. ಓಕೆ. ಸೊ ಇವಾಗ ಫಸ್ಟು ಏನು ಮಾಡಬೇಕು ಅಂತಂದರೆ, ನೀವು 11 ಡೇಸ್ ಅಥವಾ 21 ಡೇಸ್ ಏನು ತೊಗೊಂಡ್ರೆ ಸಂಕಲ್ಪ ಮಾಡ್ತಿದ್ರೆ ಅಂದ್ಕೊಳ್ಳಿ. ಸೊ ಈ ಸಂಕಲ್ಪದಲ್ಲಿ ನೀವು ಕಂಪ್ಲೀಟಾಗಿ ನಾನ್ ವೆಜ್ ಬಿಡಬೇಕು. ಇದು ಅರ್ಥ ಮಾಡ್ಕೊಳ್ರಿ. ನಾನ್ ವೆಜ್ ತಿಂದು ಮಾಡಬಹುದಾ ಅಂತ ಆದರೆ ನೋ, ನಾನ್ ವೆಜ್ ಬೇಡ. ನಾನ್ ವೆಜ್ಜಿಂದ ನಮ್ಮ ಮನಸ್ಥಿತಿ ಚೆನ್ನಾಗಿರಲ್ಲ. ಎವ್ರಿಡೇ ಹೇಳೋದೇ ಬೇರೆ, ಸಂಕಲ್ಪದಲ್ಲಿ ನಾನ್ ವೆಜ್ ತಿಂದು ಹೇಳೋದ್ರಿಂದ ಆ ಒಂದು ನಮಗೆ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ ನಮ್ಮ ಮೈಂಡು. ನಾನ್ ವೆಜ್ ಕಂಪ್ಲೀಟ್ ಬೇಡ. ಕೆಲವ್ರು ಹೇಳ್ತಾರೆ, ಏನು ಮೇಡಮ್ ನಾನ್ ವೆಜ್ ದೇವರು, ಇದೊಂದು ಸದ್ಯಕ್ಕೆ ನಾನು ಟ್ರೋಲ್ ನೋಡ್ತಾ ಇರ್ತೀನಿ ಅವಾಗವಾಗ. ಏನಂತಾರೆ ಅಂತಂದ್ರೆ ಲೈಕ್ ದೇವರು ಏನಪ್ಪ ರೈಪ್ ಮತ್ತು ಮರ್ಡ್ರ್ ಆಗೋದನ್ನೇ ನೋಡಿದ್ರು ಸುಮ್ಮನೆ ಇರ್ತಾನೆ, ಈ ನಾನ್ ವೆಜ್ ತಿಂದುಬಿಟ್ರೆ ಏನಾದರೂ ಮಾಡಿಬಿಡ್ತಾನ, ಏನೂ ಮಾಡೋದಿಲ್ಲ, ಸುಳ್ಳ ನಮ್ಮ ಭ್ರಮೆ. ಸೊ ದೇವ್ರು ಯಾವತ್ತೂ ಹೇಳಿಲ್ಲ ನಾನ್ ವೆಜ್ ತಿಂದೇ ನಂಗೆ ಪೂಜೆ ಮಾಡಿ, ನಾನ್ ವೆಜ್ ತಿಂದೇ ನಂಗೆ ಪೂಜೆ ಮಾಡಿ. ಯಾವತ್ತೂ ದೇವ್ರು ಹೇಳೋದಿಲ್ಲ, ಅದನ್ನು ನಾವು ಎಕ್ಸ್ಪೆಕ್ಟು ಮಾಡಬಾರ್ದು. ದೇವ್ರು ಯಾಕೆ ನಮ್ಗೆ ಹೇಳ್ತಾನೆ, ನಿನಗೆ ಬೇಕಾದ್ರೆ ನೀನು ನನಗೆ ಪೂಜಿಸು, ಅಷ್ಟೇ ದೇವ್ರ ಕರ್ತವ್ಯ. ನಿನಗೆ ನಾನು ಬೇಕು ಅಂದರೆ ನಾನು ಹೊಲಿಸ್ಕೊ, ನೀನು ಹೆಂಗೆ ಬೇಕು ಹಂಗೆ ಹೊಲಿಸ್ಕೊ. ನೀನು ತಿಂದು ಬರ್ತೀಯಾ ಅದು ನಿನ್ನ ಮನಸ್ಥಿತಿ, ತಿಂದೇ ಮಾಡ್ತೀಯ ನಿನ್ನ ಮನಸ್ಥಿತಿ. ದೇವ್ರು ನಮ್ಗೆ ಯಾವತ್ತೂ ಹಾಗೆ ಇರಿ ಹಿಂಗೆ ಇರಿ ನೋ, ಈ ಭೂಮಿ ಮೇಲೆ ಯಾವ ಡಿಸ್ಟಿಂಕ್ಷನ್ಸು ಇಲ್ಲ. ನಾನ್ ವೆಜ್ ಏನಕ್ಕೆ ತಿನ್ನಬಾರ್ದು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ನಾನ್ ವೆಜ್ ಯಾವಾಗಲೂ ಯಾಕೆ ತಿನ್ನಬಾರ್ದು ಅಂತಂದರೆ, ಇವು ಪ್ರತಿನಿತ್ಯ ನೀವು ಏನಂತಂದರೆ ವೆಜಿಟೇಬಲ್ ತಿನ್ನಿರಿ. ಲೈಕ್ ಎಲ್ಲ ಸೊಪ್ಪು ತರಕಾರಿಗಳು ತಿನ್ನಿರಿ. ಸೊ ಅದೇನಾಗ್ತದೆ, ಫೈಬರ್ ನಮ್ಮ ಬಾಡಿಗೊಂದು ಗಟ್ ಫೈಬರ್, ನಮ್ಮ ಗಟ್ ಫ್ರೀ ಇರ್ತದೆ.
ಸೊ ಲೈಕ್ ನಾವು ಹೆಂಗೆ ಫೈಬರ್ ತಿಂತೇವಲ್ಲ, ಸೊಪ್ಪು ಸದೆ ಈ ಥರ ಎಲ್ಲ ಏನಂದರೆ ಎಲ್ಲ ತರಕಾರಿಗಳು ಹೆಂಗೆ ತಿಂತೇವಲ್ಲ, ಸೊ ಅದರಿಂದ ನಮ್ಗೆ ಬೇಗ ಡೈಜೆಷನ್ ಆಗುತ್ತದೆ. ಅದು ಟೈಮೇ ತೊಗೊಳಲ್ಲ. ನಾವು ಊಟ 1 o'clock ಮಾಡಿದ್ರೆ 4 o'clock ಅಂದ್ರೆ ಆಲ್ಮೋಸ್ಟ್ ಡೈಜೆಷನ್ ಆಗಿಬಿಟ್ಟಿರ್ತದೆ. ಸೊ ನೆಕ್ಸ್ಟ್ ನಮ್ಗೆ ಗಟ್ ಫ್ರೀ ಇರ್ತದೆ, ಅಂದರೆ ಕರಳುಗಳ ಭಾಗ ಏನಿರ್ತೈತಲ್ಲ ಅದು ಕಂಪ್ಲೀಟ್ ಕ್ಲೆನ್ಸ್, ಲೈಕ್ ಅದು ಅಲ್ಲಿ ಹೋಗಿಬಿಡ್ತದೆ, ವರ್ಕ್ ಆಗಿ ನೆಕ್ಸ್ಟ್ ಕ್ಲೆನ್ಸ್ ಆಗಿಬಿಡ್ತೈತಿ. ನಮಗೆ ವಾಶ್ರೂಮ್ ಮತ್ತೆ ಅಟೆಂಡ್ ಮಾಡ್ತೇವೆ, ನೆಕ್ಸ್ಟ್ ನಮ್ದು ಕರಳೆಲ್ಲ ಕ್ಲೆನ್ಸ್ ಆದಮೇಲೆ ಎಷ್ಟು ಮೈಂಡ್ ಫ್ರೀ ಇರ್ತದೆ ಗೊತ್ತಾ ನಮ್ಗೆ. ನೀವು ಇವತ್ತಿಂದ ಅಬ್ಸರ್ವ್ ಮಾಡಿರಿ, ಇದು ನಿಮಗೆ ಗೊತ್ತಿದೆ, ಎಷ್ಟೋ ಜನ ಗೊತ್ತಿದೆನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಇವತ್ತಿಂದ ನೀವು ನೋಡಿರಿ, ನೀವು ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ತಿಂದ್ಬಿಟ್ಟು ನೋಡಿರಿ, ನಿಮ್ಗೊಂದು 2-3 hours ನಿಮಗೆ ಒಂಥರ ಬಾಡಿ ಓಕೆ ವಾಶ್ರೂಮ್ ಅಟೆಂಡ್ ಆಗಬೇಕು, ಟಾಯ್ಲೆಟ್ಗೆ ಹೋಗಿ ಬರಬೇಕು ಅನ್ಸುತ್ತೆ. ಹೋಗಿ ಬಂದಮೇಲೆ ನಿಮ್ಮ ಮೈಂಡ್ ಎಷ್ಟು ಕ್ಲಿಯರ್ ಆಗ್ತದೆ, ಯಾಕಂದರೆ ಕರಳು ಕ್ಲೆನ್ಸ್ ಆದರೆ ನಮ್ಮ ಕರಳು ಏನಿದೆಯಲ್ಲ, ಫಸ್ಟ್ ಬ್ರೈನ್ ಇಲ್ಲಿದೆ, ಸೆಕೆಂಡ್ ಬ್ರೈನ್ ಇಲ್ಲಿದೆ. ಈ ಬ್ರೈನ್ ಏನಾದರೂ ಕ್ಲೀನ್ಸ್ ಇದ್ದರೆ ನಮ್ಮ ಮೈಂಡ್ ಎಷ್ಟು ಕೂಲ್ ಇರುತ್ತೆ ಅಂದರೆ, ಎದುರುಗಡೆದ್ರು ಯುದ್ಧ ಮಾಡೋಕ್ಕೆ ಬಂದರೂ ನಾವು ಅವ್ರನ್ನ ಸ್ಟಾಪ್ ಮಾಡಿ ಶಾಂತಿಯಿಂದ ಮಾತಾಡ್ತೀವಿ. ಇದೇ ನಮಗೆ ವಾಶ್ರೂಮ್ಗೆ ಹೋಗ್ಲಾರ್ದೇ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ, ಕರಳೆಲ್ಲ ಹಾಗೆ ಸ್ಟೋರ್ ಆಗಿದ್ದರೆ ಎದುರುಗಡೆದ್ರು ಶಾಂತಿಯಿಂದ ಮಾತಾಡ್ತಾ ಇದ್ರೆ ನಮಗೆ ಯುದ್ಧಕ್ಕೆ ಕರೆದಂಗೆ ಆಗ್ತಿರುತ್ತೆ. ಇದನ್ನು ಈ ಕ್ಷಣದಿಂದ ಅಬ್ಸರ್ವ್ ಮಾಡಿ ನೀವು, ಓಕೆ. ಅದೇ ರೀತಿ ನಾವು ವೆಜಿಟೇಬಲ್ಲು, ಹಣ್ಣು ಈ ಥರ ಏನು ತಿಂತೀವಲ್ಲ, ಸೊಪ್ಪು ಸದೆ, ಅದರಿಂದ ನಮಗೆ ಮನಸ್ಥಿತಿ ಚೆನ್ನಾಗಿರುತ್ತೆ, ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಅವಾಗ ನಾವು ಈ ಡಿವೈನ್ ಎನರ್ಜಿ ಜೊತೆ ಜಾಸ್ತಿ ಕನೆಕ್ಟ್ ಆಗ್ತೀವಿ. ಇಷ್ಟೇ ಡಿಫ್ರೆನ್ಸ್. ಇದೇ ನಾವು ನಾನ್ ವೆಜ್ ತಿಂದರೆ ಏನು ಎಫೆಕ್ಟ್ ಆಗ್ತದೆ ಅಂತಂದರೆ, ಇವಾಗ ನಾನ್ ವೆಜ್ ತಿಂತೇವ, ಮಟನ್ ಚಿಕನ್ ವಾಟ್ ಎವರ್, ಚಿಕನ್ ಅಂತೂ ಹಾರ್ಡ್ಲಿ ಒಂದು 4-5 hours ಬೇಕು, 5 hours ಅಂತೂ ಬೇಕು. ಮಟನ್ ಅಂತೂ ಇನ್ನೂ ಜಾಸ್ತಿನೇ ಬೇಕು. ತಿಂದಾಗ ಅದು ನಮ್ಮ ಬಾಡಿಯಲ್ಲಿ ಬೇಗ ಡೈಜೆಷನ್ನೇ ಆಗ್ತಾ ಇಲ್ಲ, ಕರಳೆಲ್ಲ ಸ್ಟೋರ್ ಆಗಿದೆ ಅಲ್ಲಿ ಸ್ಟೋರ್ ಆಗೋದ್ರಿಂದ ಏನಾಗ್ತದೆ ಪ್ರಾಬ್ಲಮ್ ಅಂದರೆ, ನಮಗೆ ಬ್ರೈನ್ ಕಿರಿಕಿರಿ ಆಗ್ತದೆ, ಬಾಡಿ ಒಂಥರ ಲೇಝಿ ಫೀಲ್ ಬರ್ತದೆ, ಆ್ಯಕ್ಟಿವ್ ಇರಲ್ಲ, ಲೇಝಿನೆಸ್ ಅನ್ನಿಸ್ತಿರ್ತದೆ. ಇನ್ನು ನಾವು ಯಾವಾಗ ಡಿವೈನ್ ಎನರ್ಜಿ ಕಡೆ ಮನಸ್ಸು ಕೊಡಬೇಕು, ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕು, ಆ ದೇವ್ರನ್ನ ನೆನಿಬೇಕು, ಅವಾಗ ಆ ದೇವ್ರ ಎನರ್ಜಿ ನಮಗೂ ಒಂದು ಸ್ವಲ್ಪ ಲೇಝಿ ಬಾಡಿ, ನೆಗೆಟಿವ್ ಎನರ್ಜಿ, ನೆಗೆಟಿವ್ ಆರ ಏನೋ ಒಂಥರ ಸ್ಟಾರ್ಟ್ ಆಗಿಬಿಡ್ತದೆ ಬಾಡಿ ಒಳಗೆ. ಸೊ ಹಾಗಾಗಿ ನಮ್ಗೆ ಅದು ನೆಕ್ಸ್ಟ್ ಡೇ ಮತ್ತೆ ಸಂಕಲ್ಪ ಇವತ್ತು ಮಾಡಿರ್ತೇವೆ, ನಾಳೆ ಬೆಳಗ್ಗೆ ಏಳಲಿಕ್ಕಾಗಂಗಿಲ್ಲ, ಹೊಟ್ಟೆ ತುಂಬ ತಿಂದು ಆ ಥರ ಎಲ್ಲ. ಅದಕ್ಕೋಸ್ಕರ ನಾನ್ ವೆಜ್ ಅವಾಯ್ಡ್ ಮಾಡಿ. ನೀವು ಯಾವಾಗಾದರೂ ಪಾರಾಯಣ ಮಾಡುವಾಗ, ಸಂಕಲ್ಪ ಮಾಡುವಾಗ, ಅನುಷ್ಠಾನ ಮಾಡುವಾಗ ಏನಾದರೂ ಈ ಥರ ನಾನ್ ವೆಜ್ ಅವಾಯ್ಡ್ ಮಾಡಿ, ವೆಜಿಟೇರಿಯನ್ ಆಗಿ ಸಸ್ಯಾಹಾರಿಯಾಗಿ ಮಾಡಿ, ನಿಮ್ಗೆ ಒಳ್ಳೆ ಅನುಭವ ಆಗುತ್ತೆ, ಒಳ್ಳೆ ಅದ್ಭುತ ರಿಸಲ್ಟ್ ಸಿಗುತ್ತೆ ಅನ್ನೋಕ್ಕೆ ಇಷ್ಟೇ ರೀಸನ್. ಇದು ನಾನು ಒಂದು ನನ್ನ ಡಯಟಿಷಿಯನ್ ಕೋಚ್ ನನಗೆ ವೆಯ್ಟ್ ಲಾಸ್ ಮಾಡುವಾಗ ಹೇಳ್ಕೊಟ್ಟಿರೋಂಥದ್ದು. ಸೊ ಇದರಿಂದ ನಾನು ಡಿವೈನ್ ಎನರ್ಜಿ ಹಿಂಗೆ ವರ್ಕ್ ಆಗ್ತದೆ ತಿಳ್ಕೊಂಡಿದ್ದೆ ಅಷ್ಟೇ. ಸೊ ಇಷ್ಟೇ ಸತ್ಯ ಇರೋದು, ಇದ್ರ ಬಿಟ್ಟರೆ ಏನೂ ಇಲ್ಲ. ನಾನ್ ವೆಜ್ ದೇವ್ರು ಯಾವತ್ತೂ ಹೇಳಿಲ್ಲ ತಿನ್ನಬೇಡಿ ಅಂತ, ಬಟ್ ಇದರಲ್ಲಿ ಈ ಸೈಂಟಿಫಿಕ್ಕಾಗಿ ಈ ಥರ ಬಾಡಿ ವರ್ಕ್ ಆಗ್ತದೆ. ನಮ್ಮ ಕರಳು ಕ್ಲೆನ್ಸ್ ಇದ್ದರೆ ನಾವು ಎಷ್ಟು ಫ್ರೀ ಆಗುತ್ತೆ, ಮೈಂಡ್ ಫ್ರೀ ಇರುತ್ತೆ, ಆಮೇಲೆ ಪಾಸಿಟಿವ್ ಎನರ್ಜಿ ಇರ್ತದೆ, ಏನೋ ಫ್ರೀ ದೇಹ ಫ್ರೀ ಅನ್ನಿಸ್ಬೇಕು, ಮೈಂಡ್ ಫ್ರೀ ಅನ್ನಿಸ್ಬೇಕು. ಅವಾಗ ಏನು ಹೇಳಿದ್ರು ಎಲ್ಲ ನಮಗೆ ಒಲಿತಾ ಹೋಗ್ತದೆ, ಎಲ್ಲ ನಮಗೆ ಖುಷಿ ಆಗ್ತದೆ, ಇಷ್ಟ ಆಗ್ತದೆ. ಒಂದು ಹನುಮಾನ್ ಚಾಲಿಸ ಹೇಳಿಕ್ಕೂ ಪ್ರೀತಿಯಿಂದ ಹೇಳ್ತೀರಿ, ಏನೋ ಮನಸ್ಸೊಲ್ದು ಹೇಳ್ತೀರಿ, ಅವಾಗ ನಿಮಗೆಲ್ಲ ರಿಸಲ್ಟ್ ಚೆನ್ನಾಗೇ ಬರುತ್ತೆ. ಅದೇ ನೀವು ನಾನ್ ವೆಜ್ ಎಲ್ಲ ಹೊಟ್ಟೆಲಿ ಇಟ್ಕೊಂಡು ತಿಂದು ಹೇಳ್ತಾ ಇದ್ರೆ ಅದೇನೋ ನೆಗೆಟಿವ್ ಎನರ್ಜಿ, ಕಣ್ಣು ಮುಚ್ಚಿದಂಗೆ ಆಗ್ತದೆ. ಆಮೇಲೆ ಲೇಝಿನೆಸ್, ಫಸ್ಟ್ ಆಫ್ ಆಲ್ ಬಾಡಿ ಲೇಝಿ ಇರಬಾರ್ದು, ಲೇಝಿ ಇದ್ದಾಗೆಲ್ಲ ನಮಗೇನು ತಗೊಳ್ತಿರಲ್ಲ. ಹಾಗಾದ್ರಿಂದ ನಾನ್ ವೆಜ್ ಅವಾಯ್ಡ್ ಮಾಡಬೇಕು, ಇಷ್ಟೇ, ಮತ್ತೇನೂ ಇಲ್ಲ. ಇವತ್ತಿಂದ ನೀವು ಈ ಕ್ಷಣದಿಂದ ನೆಕ್ಸ್ಟ್ ನೀವು ವಿಡಿಯೋ ನೋಡಿದ ಮೇಲೆ ಇದನ್ನು ಅಬ್ಸರ್ವ್ ಮಾಡಬೇಕು, ನಾನ್ ವೆಜ್ಗೂ ಏನು ಡಿಫ್ರೆನ್ಸು ಅಂತೇಳಿ, ಓಕೆ. ಸೊ ಇವಾಗ 11 days 21 days ನಾನು ಫಾರ್ ಮೋಸ್ಟ್ ಹೆಣ್ಮಕ್ಳಿಗೋಸ್ಕರ ಮಾಡಿ, ಓಕೆ. ಆಮೇಲೆ ನೀವು ಗಂಡು ಮಕ್ಕಳೆಲ್ಲ ಮಾಡ್ತೇನೆ 48 days ಮಾಡಿ, ಚೆನ್ನಾಗಿ ರಿಸಲ್ಟ್ ಇರ್ತದೆ. ಫಸ್ಟ್ ಥಿಂಗ್ ಬಂದು ಫಸ್ಟ್ ಬರ್ಕೋರಿ ಏನು ಅಂತಂದ್ರೆ, ಬಾತ್ ಜಳಕ ಫಸ್ಟು ಬೆಳಗ್ಗೆ ಇರತ್ತೆ ಸ್ನಾನ ಮಾಡಬೇಕು, ಓಕೆ. ಸ್ನಾನ ಮಾಡಲಾರ್ದ ಮಾಡಬೇಡ್ರಿ, ಅದು ಸರಿನೂ ಅಲ್ಲ, ನಂಗೆ ಇಷ್ಟನೂ ಹೋಗಲ್ಲ. ಆಮೇಲೆ ನಾನು ಯಾರಿಗೂ ಹೇಳಿಲ್ಲ ಇದುವರೆಗೂ ಹಂಗೆ ಮಾಡಿರಿ ಅಂತೇಳಿ, ನಂಗೆ ಹೇಳಿದ್ದುಂಟು, ಬಟ್ ಬೇಡ. ಸ್ನಾನ ಮಾಡೋದ್ರಿಂದ ಎಷ್ಟು ಫ್ರೀ ಆಗ್ತದೆ ಅಂದರೆ, ಫಸ್ಟು ಹೇಳತ್ಲೆ ನನ್ನ ರುಟೀನಲ್ಲಿ ಏನಂತಂದರೆ, ನೀರು ಕುಡೀರಿ, ಅರ್ಧ ಲೀಟ್ರ್ ನೀರು ಕುಡೀರಿ ಬೆಳಗ್ಗೆ ಎದ್ದ ತಕ್ಷಣ. ನೀವು 4 ಗಂಟೆಗೆ ಹೇಳ್ಬೇಕು, ಇದು ಫಸ್ಟ್ ನೋಟ್ ಮಾಡ್ಕೊರಿ. ಅನುಷ್ಠಾನ ಮಾಡುವಾಗ ಬೆಳಗ್ಗೆ 4 ಗಂಟೆ ಕಂಪಲ್ಸರಿ ಹೇಳ್ಬೇಕು. ನೀವು 6 ಗಂಟೆಗೆ ಎದ್ದು, 7 ಗಂಟೆಗೆ ಎದ್ದು, 8 ಗಂಟೆಗೆ ಎದ್ದು ಮಾಡ್ತೀರಾ ಅಂದರೆ ಅದು ಅಷ್ಟು ವರ್ಕ್ ಆಗೋಲ್ಲ, ಸುಮ್ಮನೆ ಮಾಡಿನೂ ವೇಸ್ಟ್. ನಿಮಗೆ ಏನೋ ಒಂದು ಸ್ವಲ್ಪ ಸಿಗುತ್ತೆ, ಒಂದು 100%ಅಲ್ಲಿ ಒಂದು 10% 20% ಅಷ್ಟೇ. ಅದೇ ನೀವು ಬೆಳಗ್ಗೆ 4 ಗಂಟೆ ಬ್ರಾಹ್ಮಿ ಟೈಮಲ್ಲಿ ಎದ್ದು ಈ ಸಂಕಲ್ಪ ಅನುಷ್ಠಾನ ಮಾಡಿದರೆ 100% ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಬ್ರಾಹ್ಮಿ ಟೈಮಿನ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ನಾನು ನೆಕ್ಸ್ಟು. 4 ಗಂಟೆಗೆ ಹೇಳ್ಬೇಕು, 4 ಗಂಟೆಗೆ ಎದ್ದು ಕೂಡಲೇ ಹೋಗಿ ಒಂದು 1/2 ಲೀಟರ್ ನೀರು, ಅರ್ಧ ಲೀಟ್ರ್, ನಿಮ್ಗೆ ಅರ್ಧ ಲೀಟ್ರ್ ತೊಗೊಳ್ಳೋ ಕೆಪಾಸಿಟಿ ಇಲ್ವಾ, ಬ್ರಷ್ ಮಾಡಿದ್ಮೇಲೆಲ್ಲ ಬ್ರಷ್ ಮಾಡ್ದೇ
ಹಾಫ್ ಲೀಟರ್ ನೀರು ಕುಡೀರಿ. ಕುಡಿದ್ಬಿಟ್ಟು, ಇಲ್ಲ ನಿಮಗೆ ತಣ್ಣೀರು ಬೆಳಗ್ಗೆ ಕುಡಿಯೋಕ್ಕಾಗಲ್ಲ, ಒಂದು ಸ್ವಲ್ಪ ಲೂಕ್ವಾಮ್ ಉಗುರು ಬೆಚ್ಚಗಷ್ಟು ನೀರು ಕಾಸ್ಕೊಂಡು ಒಂದು ಸ್ವಲ್ಪ 2 ಗ್ಲಾಸ್ ಅಷ್ಟು ನೀರು ಕುಡೀರಿ. ನೀರು ಕುಡಿದು ಒಂದು 2 ಮಿನಿಟ್ಸ್ ವಾಕ್ ಮಾಡಿದ್ಮೇಲೆ ನೀವು ವಾಶ್ರೂಮ್ಗೆ ಏನೇನಿದೆ ನೋಡಿ ಬೆಳಗ್ಗೆ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಳ್ಳಿ. ಸೊ ಮುಗಿಸಿದ ಮೇಲೆ ವಾಶ್ರೂಮ್ ಸ್ನಾನ ಮಾಡಿ, ನೀಟಾಗಿ ಸ್ನಾನ ಮಾಡಿ, ವಾಶ್ ಮಾಡಿರೋ ಡ್ರೆಸ್ ಹಾಕ್ಕೊಳ್ಳಿ. ನಿನ್ನೆ ಎಲ್ಲೋ ಹೋಗಿ ಬಂದಿರೋದಿದೆ, ನೈಟ್ ಡ್ರೆಸ್ ಇದೆ, ನೈಟಿ ಇದೆ, ನಿನ್ನೆ ಹಾಕ್ಕೊಂಡಿರೋದಿದೆ, ಈ ಥರ ಎಲ್ಲ ಹಾಕ್ಕೋಬೇಡ್ರಿ. ಸಂಕಲ್ಪ ಮಾಡುವಾಗ ಆಲ್ಮೋಸ್ಟ್ ಡೇ ಬೈ ಡೇ ಎಲ್ಲ ನಿಮ್ಗೆ ಯಾವುದು ಕಂಫರ್ಟಬಲ್ ಇರ್ತದಲ್ಲ, ಟೈಟ್ ಡ್ರೆಸ್ ಎಲ್ಲ ಬೇಡ, ಬೆಳಗ್ಗೆ ಯಾವುದು ಕರೆಕ್ಟ್ ಇರ್ತದೆ ಅದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಎತ್ತಿಟ್ಕೊಳ್ಳಿ. ನಾಳೆ ಬೇಕು ನಾಡೋದು ಬೇಕು ಅಂಥೇಳಿ ಆ ವಾಶ್ ಮಾಡೋ ಡ್ರೆಸ್ನ ನೀಟಾಗಿ ಕಂಫರ್ಟಬಲ್ ಹಾಕ್ಕೊಳ್ಳಿ. ಲೂಸ್ ಇರಬೇಕು ಆಲ್ಮೋಸ್ಟ್ ಡ್ರೆಸ್ ಯಾವಾಗಲೂ. ಹಾಕ್ಕೊಂಡು ಕುತ್ಕೊಂಡು ನೆಲದ ಮೇಲೆ ಡೈರೆಕ್ಟಾಗಿ ಕುತ್ಕೋಬೇಡಿ. ಯಾವಾಗಲೂ ನೆಲದ ಮೇಲೆ ಕುತ್ಕೊಂಡ್ರೆ ನಿಮಗೇನು ಎನರ್ಜಿ ಸಿಗಲ್ಲ. ನೀವು ಎಷ್ಟೇ ಎಫರ್ಟ್ ಹಾಕಿ ಎಷ್ಟೇ ಭಕ್ತಿಯಿಂದ ಮಾಡಿದ್ರೆ ನಿಮಗೆ ಸಿಗೋದಿಲ್ಲ. ಯಾಕಂದರೆ ಭೂಮಿಯಲ್ಲಿ ಗುರುತ್ವಾಕರ್ಷಣೆ ಬಲ ಜಾಸ್ತಿ ಇರುತ್ತೆ, ಗ್ರಾವಿಟಿ ಪವರ್. ನಾವು ಹಿಂಗೇನೇ ಬೀಸಾಡಿದ್ರೆ ಭೂಮಿಗೆ ಬಂದು ಸೇರುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಬ್ಯಾಕ್ ಸೈಡ್ ಚಕ್ರಗಳಿರುತ್ತೆ, ಆ ಚಕ್ರಗಳು ಅಲೈನ್ಮೆಂಟ್ ಮತ್ತು ಗ್ರೌಂಡ್ಗೆ ಇರುತ್ತೆ. ಸೊ ನಾವು ಕೂತ್ವಾಗ ನಾವು ಏನೇ ಎಫರ್ಟ್ ಹಾಕಿ ಏನೇ ಒಂದು ಮಂತ್ರ ಎನರ್ಜಿ ಏನೇ ಪಡ್ಕೊಂಡ್ರು ದೇವ್ರಿಗೆ ಕೊಟ್ಟರು ಅದು ನಮಗೆ ಸಿಗೋದಿಲ್ಲ. ಓಕೆ, ದೇವ್ರು ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅಂತಾರಲ್ಲ, ಆ ಥರ ಭೂಮಿ ಕೊಡೋದಿಲ್ಲ. ಅವಾಗ ನಮಗೆ ಇಲ್ಲಿ ಒಂದು ಗ್ರಾವಿಟಿ ಪವರ್ ಇರುತ್ತಲ್ಲ, ಅದು ಕಸ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಒಂದು ಏನಾದರೂ ಹಾಸ್ಕೊಂಡು ಕೂಡಿ, ದಪ್ಪ ಬೆಡ್ಶೀಟು ಏನೋ ನಿಮ್ಗೇನು ಬೇಕು ನೋಡಿ, ಚಾಪೆ ಮನಿ ಏನಿರುತ್ತೆ ಅದನ್ನು ಹಾಸ್ಕೊಂಡು ಕೂಡಿ. ಡೈರೆಕ್ಟ್ ನೆಲದ ಮೇಲೆ ಯಾವತ್ತು ಕೂಡಬೇಡಿ. ಓಕೆ, ಸೊ ಕೂತ್ಕೊಂಡ್ಬಿಟ್ಟು ಫಸ್ಟು ಜಳಕ ಆಯಿತಾ, ಸೆಕೆಂಡ್ ನಿಮ್ದೇನಿದೆ ಮನಿ ಅಥವಾ ಏನಾದರೂ ಜಮ್ಕಾನ್ ಹಾಸ್ಕೊಂಡು ಕೂಡಬೇಕು. ಇನ್ನು ನೆಕ್ಸ್ಟ್ ಪ್ರಾಣ ಶುದ್ಧಿ ಅಂತ ಮಾಡಬೇಕು. ಓಕೆನಾ? ಪ್ರಾಣ ಶುದ್ಧಿ ಯಾಕೆ ಮಾಡಬೇಕು ಅಂತ ಅಂದರೆ, ನಾವು ಈ 2 ಈ ಹೊಳ್ಳೆಗಳಿದಾವಲ್ಲ, ಎಡ ಮತ್ತು ಬಲ, ಈ 2 ಹೊಳ್ಳೆಗಳಿಗೆ ನಾವು ಆ್ಯಕ್ಟಿವ್ ಮಾಡಬೇಕು. ಇವಾಗ ನಾವು ಜಿಮ್ಗೆ ಹೋಗ್ತೀವಿ, ಜಿಮ್ಗೆ ಅಥವಾ ಏನಾದರೂ ಎಕ್ಸಸೈಸ್ ಮಾಡ್ತಿರ್ತೀವಿ. ಜಿಮ್ಗೆ ಬಂದ್ರಾ, ಟ್ರೈನರ್ ಯಾವಾಗಲೂ ಬಂದ್ರಾ, ಬರ್ರಿ ತಗೋರಿ ವೇಟ್ ಲಿಫ್ಟಿಂಗ್ ಮಾಡಿರಿ ಅಂತ ನಮ್ಮ ಕೈ ಇದೆಲ್ಲ ಕೊಡೋಲ್ಲಲ್ವಾ, ಡಂಬಲ್ಸು ಅಥವಾ ವೇಟಿಂಗ್ ಏನು ಕೊಡೋದಿಲ್ಲ. ಅವ್ನು ಫಸ್ಟು ನಮ್ಗೆ ಏನು ಮಾಡಿಸ್ತಾರೆ, ಯಾವಾಗಲೂ ಲೂಸರಿಂಗ್ ಎಕ್ಸಸೈಸಸ್ ಮಾಡಿಸ್ತಾರೆ. ಅಂದರೆ ಬಾಡಿ ಫ್ರೀ ಆಗಲಿ. ಮಸಲ್ ಸ್ವಲ್ಪ ಕೋಲ್ಡ್ ಇರುತ್ತೆ, ಮಸಲ್ ಕೋಲ್ಡ್ ಇದ್ದಾಗ ಹೆವಿ ವೇಟ್ ಲಿಫ್ಟಿಂಗ್ ಮಾಡಿದ್ರೆ ಅಲ್ಲಿ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಹಾಗಾಗಿ ನಮಗೇನು ಟ್ರೈನರ್ ಏನು ಮಾಡ್ತಾರೆ, ಯಾವಾಗಲೂ ಲೂಸರಿಂಗ್ ಎಕ್ಸಸೈಸ್ ಮಾಡಿಸ್ತಾರೆ. ಫಸ್ಟು ಏನು ಬೇಕು, ವಾರ್ಮ್ ಅಪ್ ಹೆಂಗೆ ಬಾಡಿಗೆ ವರ್ಕೌಟ್ ಚೆನ್ನಾಗಾಗುತ್ತಲ್ಲ, ಹಾಗೆ ನಾವು ಏನೇ ಮಾಡೋಕ್ಕಿಂತ ಮುಂಚೆ ನಾವು ಏನೇ ಒಂದು ಸಂಕಲ್ಪ, ಏನೇ ಒಂದು ಪೂಜಾ ಅಥವಾ ಪ್ರೇಯರ್ ಏನೇ ಇರಲಿ, ಓಕೆ, ಪ್ರಾರ್ಥನೆ ಮಾಡುವಾಗ ಈ 2 ಹೊಳ್ಳೆಗಳನ್ನು ವಾರ್ಮ್ ಅಪ್ ಮಾಡಬೇಕು. ವಾರ್ಮ್ ಅಪ್ ಮಾಡಿದರೆ ಏನಾಗ್ತದೆ, ರಿಸಲ್ಟ್ಸ್ ಎಕ್ಸಲೆಂಟ್ ಸಿಗುತ್ತೆ. ಸೊ ಏನಕ್ಕಂತಂದರೆ ಈ 2 ಹೊಳ್ಳೆಗಳು ಆ್ಯಕ್ಟಿವ್ ಸ್ಲೀಪಿಂಗ್ ಮೂಡಲ್ಲಿ ಇರುತ್ತೆ. ಸ್ಲೀಪಿಂಗ್ ಮೂಡಲ್ಲಿ ನಾವು ಏನೇ ಮಾಡೋಕ್ಕೋದ್ರೂ ಅದು ತಗೊಳ್ತಾನೆ ಇರಲ್ಲ. ಸೊ ಇಡ ಮತ್ತು ಪಿಂಗಳ ಅಂತ 2 ನಾಡಿಗಳಿರುತ್ತೆ. ಮಧ್ಯದಲ್ಲಿ ಸುಷುಮ್ನ. ಇಡ ಮತ್ತು ಪಿಂಗಳ ಅಂದರೆ ಸುಷುಮ್ನ ಅದು ತಾನಾಗೆ ಆ್ಯಕ್ಟಿವ್ ಆಗ್ತದೆ, ನೀವು ಹೆಂಗೆ ಜಾಸ್ತಿ ಮಾಡ್ತೀರ ಹಾಗೆ. ಫಸ್ಟು ಇಡ ಮತ್ತು ಪಿಂಗಳ, ಸೂರ್ಯ ಮತ್ತು ಚಂದ್ರ, ಈ 2 ನಾಡಿಗಳನ್ನ ನಾವೇನು ಮಾಡಬೇಕು, ಆ್ಯಕ್ಟಿವ್ ಮಾಡಬೇಕು, ಅಂದರೆ ವಾರ್ಮ್ ಅಪ್ ಮಾಡಬೇಕು. ಸೊ ವಾರ್ಮ್ ಅಪ್ ಅಂದರೆ ಹೆಂಗೆ, ಪ್ರಾಣಾಯಾಮದ ವಿಡಿಯೋ ನೋಡಿ ಕಂಪ್ಲೀಟಾಗಿ. ಸೊ ಈ ವಿಡಿಯೋ ಲೆಂದಿ ಆಗ್ತದೆ, ಎಲ್ಲನೂ ಇದರಲ್ಲಿ ಹೇಳಲಿಕ್ಕಾಗಲ್ಲ. ಪ್ರಾಣಾಯಾಮ ಮಾಡಿ. ಸೊ ಒಂದು ಈ ಕಡೆಯಿಂದ ಉಸಿರನ್ನ ಈಗ ತಗೊಂಡು ಈ ಹೊಳ್ಳೆಯಿಂದ ಬಿಡೋದು, ಈ ಹೊಳ್ಳೆಯಿಂದ ತಗೊಂಡು ಈ ಹೊಳ್ಳೆಗೆ ಬಿಡೋದು. ಸೊ ಇದನ್ನೇ ಒಂದು 10 to 15 ಟೈಮ್ಸ್ ಮಾಡಿ ಅಷ್ಟೇ. ವಾರ್ಮ್ ಅಪ್ ಆಗ್ತದೆ, ಈ 2 ಹೊಳ್ಳೆ ಆ್ಯಕ್ಟಿವ್ ಆಗ್ತದೆ. ಸ್ಲೀಪ್ ಮೂಡ್ಬಿಟ್ಟು ಆ್ಯಕ್ಟಿವ್ ಮೂಡಿಗೆ ಬರ್ತದೆ. ಈಗ ಹೇಗೆ ನೀವು ಮಾರ್ನಿಂಗ್ 4 o'clockಗೆ ಸ್ಲೀಪಿಂಗ್ ಮೂಡಲ್ಲಿ ಇದ್ರಲ್ಲ, ಅದೇ ಸ್ಲೀಪಿಂಗ್ ಬೆಡ್ಡಿಂದ ಸೀದಾ ಬಂದು ನೀವೇನು ಹನುಮಾನ್ ಚಾಲೀಸ್ ಅದೇನು ಹೇಳೋಂಗಿಲ್ಲ. ಯಾಕಂದರೆ ಸ್ಲೀಪಿಂಗ್ ಮೂಡಲ್ಲಿ ಇದ್ರ ಹಿಂಗೆ ಹೇಳೋಕ್ಕಾಗಲ್ಲ. ಅದೇ ನೀವು ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದರೆ ನೀವು ಏನು ಹೇಳಿದ್ರು ಹೇಳಲಿಕ್ಕೆ ಚೆನ್ನಾಗಿರುತ್ತೆ, ನೀವು ಇಂಟ್ರೆಸ್ಟಿಂಗಾಗಿ ಹೇಳ್ತೀರಲ್ಲ. ಸೊ ಹಾಗೆ ಇವೆರಡಿಗೂ ನೀವು ಎಕ್ಸಸೈಸ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಆಗ್ತದೆ. ಪ್ರಾಣಾಯಾಮ ಮಾಡಿದ್ರೆ, ಸೊ ಪ್ರಾಣಾಯಾಮನ ಒಂದು ವಿಡಿಯೋ ನೋಡಿ ಬೇರೆಯವ್ರದ್ದೆಲ್ಲ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋನ ಹಾಕೋವರೆಗೂ ವೆಯ್ಟ್ ಮಾಡಿ. ಯಾಕಂದರೆ ಈ ವಿಡಿಯೋ ಲೆಂತಿ ಆಗ್ತದೆ, ಲೆಂತಿ ಆದರೆ ಮತ್ತು ನಂಗೆ ಅಪ್ಲೋಡ್ ಮಾಡ್ಕೋ ಕಷ್ಟ ಆಗ್ತದೆ. ಸೊ ಅದಕ್ಕೆ ನಾನು ಪ್ರಾಣಾಯಾಮದ ಒಂದು ಪರ್ಫೆಕ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಪ್ರಾಣಾಯಾಮ ಮಾಡಬೇಕು. ಓಕೆ, ನೆಕ್ಸ್ಟು ಥರ್ಡ್ ಬಂದು ಏನು ಗೊತ್ತಾ, ಥರ್ಡ್ ಸ್ಟೆಪ್ ಬಂದು ಏನು ಹೇಳಿ ನೋಡೋಣ, ಮಾನಸ ಪೂಜೆ. ಮಾನಸ ಪೂಜೆ ಯಾಕೆ ಮಾಡಬೇಕು ಅಂತ ಅಂದರೆ, ಈಗ ಪ್ರಾಣಾಯಾಮ ಮಾಡಿದ್ಮೇಲೆ ಒಂದು ಕಾಮಾಗಿ ಒಂದು 5 to 10 minutes ಸುಮ್ಮನೆ ಕೂಡಿ. ಓಕೆ, ಯಾಕೆ ಗೊತ್ತಾ, ಸಡನ್ನಾಗಿ ಪ್ರಾಣಾಯಾಮ ಮಾಡಿದ್ನ ಮತ್ತು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಆ ಮನಸ್ಸು ನಿಮಗೆ ಎಷ್ಟು ನಿಮಗೆ ಅರ್ಥ ಆಗ್ತದೆ, ಅನುಭವ ಹೇಳಿದರೆ ಅರ್ಥ ಆಗಲ್ಲ. ಸೊ ಅದು ನಾವು ಪ್ರಾಣಾಯಾಮ ಮಾಡಿದ್ಮೇಲೆ ಕಾಮ್ಲಿ ಒಂದು ಅಟ್ಲೀಸ್ಟ್ 5 minutes ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ. ಆ ಒಳಗಡೆ ಉಸಿರು ರಿದಮ್ ಇರುತ್ತಲ್ಲ, ನಮಗೊಂದು ಮೈಂಡ್ ಕ್ಲಿಯಾರಿಟಿ ಸಿಗ್ತಾ ಇರುತ್ತೆ, ಏನೋ ಒಂದು ಬೇರೆ ಲೋಕನ ಇರುತ್ತೆ, ಅದನ್ನು ಎಂಜಾಯ್ ಮಾಡಿ. ಸಡನ್ನಾಗಿ ಡಿಸ್ಟರ್ಬ್ ಆಗಿ ಮಾಡಿ. ಓಕೆ, ಪ್ರಾಣಾಯಾಮ ಮಾಡಿ ಅಟ್ಲೀಸ್ಟ್ 5 minutes, ಮ್ಯಾಕ್ಸ್ ಟು ಮ್ಯಾಕ್ಸ್ 10 minutes
ಕಾಮಾಗಿ ಕೂತ್ಕೊಳ್ಳಿ. ಓಕೆ, ಅದನ್ನು ಆ ಒಂದು ಎಂಜಾಯ್ ಮಾಡಿ. ಆ 5 to 10 ಮಿನಿಟ್ಸಲ್ಲಿ ಸಿಗೋ ಒಂದು ಏನಿದೆಯಪ್ಪ ಅದು ಅನುಭವನ ಮಿಸ್ ಮಾಡಬೇಡಿ, ಅದನ್ನು ಎಂಜಾಯ್ ಮಾಡಿ. ಅದಾಗಿದ ಮೇಲೆ ಮಾನಸ ಪೂಜೆ. ಓಕೆ, ಸೊ ಅರಿವಿಂದ ಬರ್ತೀರ ನೀವು ಅವಾಗ. ಆಮೇಲೆ ಮಾನಸ ಪೂಜೆ ಮಾಡಿ. ಮಾನಸ ಪೂಜೆ ಅಂದರೆ ಏನು? ಇವಾಗ ನಾವು ದೇವರಿಗೆ ತಂದೆ ಏನೇ ಮಾಡಲಿ, ನಾವು ಈ ಭೂಮಿ ಮೇಲೆ ನಾವು ಏನೇ ಕೆಲಸ ಮಾಡಲಿ, ಇದಕ್ಕೆ ನಮಗೆ ಯಾರ್ಯಾರ ಆಶೀರ್ವಾದ ಇರಬೇಕು ಹೇಳಿ ನೋಡೋಣ. ದೇವರ ಆಶೀರ್ವಾದ ಅಷ್ಟೇ ಅಲ್ಲ, ದೇವರ ಆಶೀರ್ವಾದ ಇದ್ರೆ ಅಷ್ಟೇ ನಾವೆಲ್ಲದಕ್ಕೂ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ಹಿರಿಯರ ಆಶೀರ್ವಾದ, ಇಷ್ಟು ಜನರ ಆಶೀರ್ವಾದ ಇದ್ದರೆ ಮಾತ್ರ ನಾವು ಏನೇ ಕೆಲಸ ಮಾಡಲಿ ಅಲ್ಲಿ ಸಕ್ಸಸ್ ಕಾಣ್ತೀವಿ. ನಾವು ಎಲ್ಲೇ ಹೋಗಲಿ, ಸಡನ್ನಾಗಿ ನಮ್ಗೊಂದು ಏನೋ ಆಕ್ಸಿಡೆಂಟ್ ಆಗೋ ಸಿಚುವೇಶನ್ಸ್ ಇರ್ತದೆ, ಅವಾಗ ನಾವು ತಟ್ಟಂತ ಸೇವ್ ಆಗಿಬಿಡ್ತೀವಿ. ಅಲ್ಲಿ ನಮ್ಮ ದೇವ್ರದಷ್ಟೇ ಎಫರ್ಟ್ ಇಲ್ಲ, ನಮ್ಮ ಹಿರಿಯರದು ಆಶೀರ್ವಾದ ಇರುತ್ತೆ, ನಮ್ಮ ತಂದೆ ತಾಯಿ ಆಶೀರ್ವಾದ ಇರುತ್ತೆ. ಸೊ ಇದರಿಂದ ನಮಗೆ ಈ ಎಲ್ಲರದು ಆಶೀರ್ವಾದ ಇದ್ದರೆ ನಾವು ಏನೇ ಕೆಲಸ ಮಾಡಿದ್ರೂ ಅದು ಬೇಗ ಸಕ್ಸಸ್ಫುಲ್ ಆಗ್ತದೆ, ಅದನ್ನು ಗೆಲ್ತೀವಿ ಅಷ್ಟೇ. ಸೊ ಮಾನಸ ಪೂಜೆ ಅಂತ ಅಂದರೆ ಕೈ ಮುತ್ಕೊಂಡು ಕೂತ್ಕೊಳ್ಳಿ ಸುಮ್ಮನೆ, ಅಥವಾ ಕೈ ಮುಗಿದು ಈ ಥರ ಮನಸ್ಸಲ್ಲಿ ಕೂತ್ಕೊಳ್ಳಿ, ಅಥವಾ ಮೆಡಿಟೇಷನ್ ಈ ಥರ ಚಿನ್ಮುದ್ರೆ ಎಲ್ಲಾದರೂ ಕೂತ್ಕೊಳ್ಳಿ. ಕೂತ್ಕೊಂಡ್ಬಿಟ್ಟು ಏನು ಮಾಡಿ, ಈ ಸಂಕಲ್ಪ ಮಾಡಲಿಕ್ಕೆ ಫಸ್ಟು ನಿಮ್ಮ ತಂದೆ ತಾಯಿ ಫಸ್ಟು ನೆನೆಸ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಇಬ್ಬರು ಕೂತ್ಕೊಂಡಿದ್ದಾರಾ? ಅಯ್ಯೋ ಮೇಡಮ್ ನಮ್ಮ ತಂದೆ ತಾಯಿ ಇಲ್ಲ, ತೀರ್ಕೊಂಡ್ಬಿಟ್ಟಿದ್ದಾರೆ, ಏನು ಮಾಡಬೇಕು, ಅವ್ರಿಗೆ ಹೆಂಗೆ ಪೂಜೆ ಮಾಡಬೇಕು? ವಾಟ್ ಎವರ್, ಅವರು ಭೂಮಿ ಮೇಲೆ ಇರಲಿ ಬಿಡಲಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಓಕೆನಾ? ಅವ್ರು ನಿಮ್ಮ ತಂದೆ ತಾಯಿನ ನಿಮ್ಗೆ ಜೀವ ಕೊಟ್ಟಿದ್ದಾರಲ್ವಾ, ಅವ್ರು ನಿಮ್ಮ ತಂದೆ ತಾಯಿ ಅಷ್ಟೇ. ಅವರಿಬ್ಬರು ನಿಮ್ಮ ಕಣ್ಣು ಮುಂದೆ ಕೂತಿದ್ದಾರೆ. ಇದು ಮಾನಸ ಪೂಜೆ, ಮನಸ್ಸಲ್ಲೇ ಪೂಜೆ ಮಾಡ್ತಿದ್ರ, ನೆನ್ಪಿಟ್ಕೊಳ್ಳಿ. ಸೊ ಹಿಂಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಏನು ಮಾಡಬೇಕು, ನಿಮ್ಮ ತಂದೆ ತಾಯಿ ಇಬ್ಬರು ನಿಮ್ಮ ಕಣ್ಣು ಮುಂದೆ ಕೂತಿದ್ದಾರೆ. ಸೊ ಅವರಿಗೆ ನೀವೇನು ಮಾಡ್ತಾಯಿದ್ದೀರಾ, ಅವರ ಪಾದ ಸ್ಪರ್ಶನೆ ಮಾಡ್ತಾಯಿದ್ದೀರಾ. ಓಕೆನಾ? ಇಬ್ಬರು ಖುಷಿಯಾಗಿ ನಿಮ್ಮ ತಂದೆ ತಾಯಿ ಇಬ್ಬರು ಖುಷಿಯಾಗಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ನೀವೇನು ಮಾಡ್ತಿದ್ದೀರಾ, ಅವ್ರ ಪಾದನ ತೊಳೆದ್ಬಿಟ್ಟು, ಇಬ್ಬರು ನಿಮ್ಮ ಅಪ್ಪ ಅಮ್ಮನ ಪಾದನ ತೊಳೆದ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾಯಿದ್ದೀರಾ, ಹೂವನ್ನ ಅರ್ಪಿಸ್ತಿದ್ದೀರಾ. ಹೂ ಅರ್ಪಿಸಿ, ಅಥವಾ ಅರಿಶಿನ ಕುಂಕುಮ, ವಾಟ್ ಎವರ್ ನಿಮ್ಗೇನು ಬೇಕು, ಆ ಗಂಧನ ವಿಭೂತಿನ ಏನಾದರೂ ನೀವು ಹಚ್ತಾ ಇದ್ದೀರಾ, ನಿಮ್ಗೆ ಏನು ಇಷ್ಟ ಅದನ್ನು ಹಚ್ತಾ ಇದ್ದೀರಾ. ನಿಮ್ಮ ಇಬ್ಬರು ತಂದೆ ತಾಯಿ ಕಾಲಿಗಳಿಗೆ ಹಚ್ಚಿಬಿಟ್ಟು, ಹೂ ಹಾಕಿಬಿಟ್ಟು, ಆಮೇಲೆ ಮಂಗಳಾರತಿ ಮಾಡ್ತಿರೋ ಅಥವಾ ಉದ್ದಿನ ಕಡ್ಡಿ ಬೆಳಗ್ತಿರೋ ಒಟ್ಟು ಗೊತ್ತಿಲ್ಲ, ನೀವು ಬೆಳಗ್ತಾ ಇದ್ದೀರಾ, ಅದನ್ನು ಫೀಲ್ ಮಾಡ್ತಾ ಇದ್ದೀರಾ, ಅಕ್ಷತೆ ಕಾಳು ಹಾಕ್ತಿದ್ದೀರಾ, ನಮಸ್ಕರಿಸಿ ನಿಮ್ಮ ಹಣೆ ಇದೇನಿದೆಲ್ಲ ಫೋರೆಡ್ನ ನಿಮ್ಮ ತಂದೆ ತಾಯಿ ಇಬ್ಬರು ಕಾಲಿಗೂ ಸ್ಪರ್ಶಿಸ್ತೀರಾ. ಇಬ್ಬರು ಕಾಲಿಗೂ ಬಿದ್ದು ಅವರಿಬ್ಬರು ಕಾಲಿಗೂ ಇದನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡ್ತೀರಾ. ಸೊ ಅವರು ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾರೆ. ಏನಂತ ಗೊತ್ತಾ, ಈ ಬ್ಲೆಸ್ಸಿಂಗ್ ಇಂಪಾರ್ಟೆಂಟು. ನೀನೇನು ಅನುಷ್ಠಾನ ಮಾಡ್ತಿದ್ಯಲ್ಲ, ಈ ಅನುಷ್ಠಾನಕ್ಕೆ ನಮ್ಮ ಆಶೀರ್ವಾದ ನಿನಗೆ ಯಾವಾಗಲೂ ಇರುತ್ತೆ. ನೀನು ಆರೋಗ್ಯ ಆಯುಷ್ಯದಿಂದ ಇರ್ತೀಯ, ಸುಖ ಸೌಭಾಗ್ಯದಿಂದ ಇರ್ತೀಯ, ಅಷ್ಟ ಐಶ್ವರ್ಯದಿಂದ ಇರ್ತೀಯ. ನೀನೇನೇ ಸಂಕಲ್ಪ ಮಾಡಿದರೂ ಅದಕ್ಕೆಲ್ಲ ನಿನಗೆ ಜಯವಾಗಲಿ, ನಿನ್ನ ಜೀವನದಲ್ಲಿ ಅತ್ಯಂತ ಏಳಿಗೆ ಯಶಸ್ಸು ನಿನ್ನದಾಗಲಿ ಅಂತ ನಿಮ್ಮ ತಂದೆ ತಾಯಿ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಿರ್ತಾರೆ. ಇದನ್ನು ನೀವು ಇಮ್ಯಾಜಿನ್ ಮಾಡ್ತಾ ಇರಬೇಕು. ಇದನ್ನು ಮಾಡಿ ಹಂಗೆ ಆಗ್ತಾ ಬರ್ತದೆ. ಇದು ಇಷ್ಟು ಮಾನಸ ಪೂಜೆ ಏನು ವರ್ಕ್ ಆಗಲ್ಲ ಬಿಡಿ ಅಂತ ನಾವು ಹಿಂಗೆ ಅಂದ್ಕೊಳ್ಳೋಂಗಿಲ್ಲ. ಮಾನಸ ಪೂಜೆ ಕಂಪಲ್ಸರಿ ಮಾಡಬೇಕು. ಸೊ ತಂದೆ ತಾಯಿ ಪೂಜೆ ಇದನ್ನೆಲ್ಲ ಮುಗಿತಾ ಅವ್ರು ನಿಮಗೆ ಬ್ಲೆಸ್ ಮಾಡಿದ್ರೆ ಆಮೇಲೆ ಥ್ಯಾಂಕ್ ಯು ಹೇಳಿ, ಇಬ್ಬರಿಗೂ ಥ್ಯಾಂಕ್ ಯು ಹೇಳಿ, ಗ್ರೇಟ್ಫುಲ್ ಹೇಳಿ. ಮುಗಿತಾ ನೆಕ್ಸ್ಟು ನಿಮ್ಗೆ ಯಾರು ಇಷ್ಟ ದೈವ ಇರ್ತಾರೆ ನೋಡಿ, ಇಷ್ಟ ದೇವರು, ವಾಟ್ ಎವರ್, ನಿಮ್ಮ ಮನೆ ದೇವರಾಗಲಿ, ಹನುಮಾನೇ ಆಗಲಿ, ಅಥವಾ ಶಿವನೇ ಆಗಲಿ, ಗಣಪತಿನೇ ಆಗಲಿ, ಯಾರೇ ಆಗಲಿ. ನಾನಂತ ಯಾವಾಗಲೂ ಆಂಜನೇಯನ ತಗೋತೀನಿ. ಓಕೆನಾ? ಆಂಜನೇಯನ ತೊಗೊಂಡು ಆಂಜನೇಯನ ಮುಂದೆ ನಿಂತ್ಕೊಂಡಿದ್ದೀರಾ, ಆಂಜನೇಯನ ಪಾದಕ್ಕೂ ಹೂ ಹಾಕ್ತಾ ಇದ್ದೀರಾ, ಆಮೇಲೆ ಮಂಗಳಾರತಿ ವಾಟ್ ಎವರ್ ಅದು ನಿಮ್ಗೆ ಏನು ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀರಾ. ಆಂಜನೇಯನ ಕಾಲಿಗೆ ಸ್ಪರ್ಶನೆ ಮಾಡ್ತಾ ಇದ್ದೀನಿ. ಕೈಯೆಲ್ಲ ಒಂಥರ ಅದು ಆಂಜನೇಯನ ಕಾಲು ಮುಟ್ಟಿದ ತಕ್ಷಣ ನಮ್ಗೆ ಮೈ ಜುಮ್ ಅನ್ನಿಸ್ಬೇಕು. ಆ ಥರ ನಿಜವಾಗ್ಲೂ ಆ ಥರ ಫೀಲ್ ಮಾಡಿ. ಮುಟ್ಟಾಗೆಲ್ಲ ಆಂಜನೇಯ ಒಂದೇ ಹೇಳ್ತಿರ್ತಾನೆ, ನೀನು ಏನೇ ಮಾಡು ನಿನ್ನ ಜೊತೆ ನಾನಿದ್ದೀನಿ, ನಿನ್ನ ಈ ಅನುಷ್ಠಾನಕ್ಕೆ ನನ್ನ ಸಂಪೂರ್ಣ ಬೆಂಬಲ ನಿನಗಿದೆ ಅಂತ ಆಂಜನೇಯ ಆಶೀರ್ವಾದ ಮಾಡ್ತಿದ್ದಾನೆ ಅಂತ ಫೀಲ್ ಮಾಡಿ. ಓಕೆನಾ? ನೆಕ್ಸ್ಟ್ ನಿಮ್ಮ ಗುರು. ಇಲ್ಲಿ ಗುರು ಬೇಕು, ದೈವ ಬೇಕು, ತಂದೆ ತಾಯಿ ಬೇಕು, ಮತ್ತು ನಿಮ್ಮ ಗುರು. ಸೊ ನಿಮ್ಮ ಗುರು ಯಾರೇ ಇರಲಿ, ನಿಮ್ಮ ಗುರು ಅವರು ನಿಮ್ಗೊಬ್ರು ಗುರು ಅಂತ ಇರ್ತಾರಲ್ವಾ, ವಾಟ್ ಎವರ್ ನಿಮ್ಮ ಲೈಫಲ್ಲಿ ಇವ್ರಪ್ಪ ನನ್ನ ಗುರು, ಇವರಪ್ಪ ನನ್ನ ಗುರು, ಇವರು ಇದ್ದರೆ ಸಾಕು ನನ್ನ ಜೀವನ ಪಾವನ ಅನ್ನೋ ಥರ ಒಂದು ಇರುತ್ತಲ್ಲ, ಅವ್ರಿಗೆ ಹೋಗ್ಬಿಟ್ಟು ಅವ್ರ ಕಾಲಿಗೆ ಸೇಮ್ ಅದೇ ಮಾನಸ ಪೂಜೆ, ಕಾಲು ಬಿಟ್ಟು ಅವ್ರ ಕಾಲು ತೊಳ್ಬಿಟ್ಟು ಹೂವು ಸಮರ್ಪಣೆ ಮಾಡಿ ಪೂಜೆ ಮಾಡಿ ಅವ್ರ ಕಾಲಿಗೆ ನಮಸ್ಕರಿಸ್ತೀರ. ಅವರು ಕೂಡ ಏನಂತ ಆಶೀರ್ವಾದ ಮಾಡ್ತಾರೆ, ನಿನ್ನ ಜೀವನದಲ್ಲಿ ಈ ಸಂಕಲ್ಪಕ್ಕೆ, ಈ ಅನುಷ್ಠಾನಕ್ಕೆ, ಈ ಅನುಷ್ಠಾನ ಸಿದ್ಧಿಯಾಗಲಿ, ಈ ಅನುಷ್ಠಾನ ಸಂಕಲ್ಪ ಮಾಡಿರೋದೆಲ್ಲ ಸಿದ್ಧಿಯಾಗಲಿ, ಆರೋಗ್ಯದಿಂದಿರು, ಆಯುಷ್ಯದಿಂದಿರು, ಐಶ್ವರ್ಯ ನಿನ್ನದಾಗಲಿ, ಮತ್ತು ನಿಮಗೆ ಜೀವನದಲ್ಲಿ ಅತ್ಯಂತ ಏಳಿಗೆ ನಿನ್ನದಾಗಲಿ. ನೀವು ಇಬ್ಬರು ಹೆಣ್ಮಕ್ಳಾಗಿದ್ದರೆ ನೀವು ಈ ಥರ ಕೇಳಿ, ಏನಪ್ಪ ಸಂತಾನ ಭಾಗ್ಯ ಕೇಳಿ, ಸಂತಾನ ಭಾಗ್ಯ ಬೇಕಿದ್ರೆ ನಿಮಗೆ ಸಂತಾನ ಭಾಗ್ಯ ಆಗಲಿ. ನೆಕ್ಸ್ಟು ಕುಂಕುಮ ಸೌಭಾಗ್ಯವತಿ, ಆ ಥರ ನಾವು ಹೆಣ್ಮಕ್ಳು ಯಾವಾಗಲೂ ಅದೇ ಕೇಳೋದಲ್ವಾ. ಸೊ ಚಿರಂಜೀವಿ ಆಗಿರಲಿ, ನಾವು ಕುಂಕುಮ ಸೌಭಾಗ್ಯವತಿ ಆಗಿರಲಿ, ಈ ಥರ ನಮ್ಗೆ ಏನು ಬೇಕೋ ಆ ಥರ ಕೇಳಿ.
ಸೊ ಅವರೆಲ್ಲ ನಮಗೆ ಬ್ಲೆಸ್ ಮಾಡ್ತಿದ್ರ ಅಂತ ಹೇಳಿ ಅವ್ರಿಗೂ ಕೂಡ ಗ್ರೇಟ್ಫುಲ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳಿಬಿಟ್ರೆ ನಿಮ್ದು ಇದನ್ನ ಏನಾಗ್ತದೆ ಲಾಸ್ಟ್ ನಿಮ್ಮ ಹಿರಿಯರು ಏನಿರ್ತಾರಲ್ಲ ನಿಮ್ಮ ತಂದೆ ತಾಯಿ ಪೂರ್ವಜರು ಅವ್ರಿಗೆಲ್ಲರಿಗೂ ನಮಸ್ಕರಿಸಿ. ಈ ಅನುಷ್ಠಾನಕ್ಕೆ ಯಾವುದೇ ಧಕ್ಕೆ ಬರಲಾರ್ದಂಗೆ, ಯಾವುದೇ ಧಕ್ಕೆ ಆಗಲಾರ್ದಂಗೆ, ಯಾವುದನ್ನು ಅರ್ಧಕ್ಕೆ ನಿಲ್ಲಾರ್ದಂಗೆ ಎಲ್ಲನೂ ಪರಿಪೂರ್ಣವಾಗಿ ನನ್ನ ಈ 11 ದಿನ ಅಥವಾ 21 ದಿನ ನನ್ನ ಈ ಅನುಷ್ಠಾನವನ್ನು ಸಂಪೂರ್ಣಗೊಳಿಸಿದ್ದಕ್ಕೆ ನನ್ನ ಮನೆ ದೇವರಿಗೆ, ನನ್ನ ಇಷ್ಟ ದೇವರಿಗೆ, ನನ್ನ ತಂದೆ ತಾಯಿಗೆ, ನನ್ನ ಗುರುವಿಗೆ, ನನ್ನ ಪೂರ್ವಜರಿಗೆ, ನನ್ನ ಹಿರಿಯರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಗ್ರೇಟ್ಫುಲ್. ಎಲ್ಲ